ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗಾಗಲೇ ವಿದ್ಯಾರ್ಥಿಗಳು ನಮ್ಮ BPT ವಿದ್ಯಾರ್ಥಿಗಳಿಗೆ ಏನಂತಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕ್ ಓಪನ್ ಆಗ್ತಾ ಇದೆ. ಆದರೆ ಬಂದಿರುವಂಥ ಪ್ರಶ್ನೆ ಏನಂತಂದರೆ, ಇಲ್ಲಿ ಆ ಕಾಲೇಜ್ ಅಪ್ಡೇಟ್ ಮಾಡಬೇಕಾದ್ರೆ ಕೆಇದವರು ಏನೋ ಒಂದು ತಪ್ಪನ್ನು ಮಾಡಿದ್ದಾರೆ. BPT ಅಂದರೆ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಅಂತ ಬರುವಲ್ಲಿ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಬ್ಯಾಚುಲರ್ ಆಫ್ ಪಾಲಿಮರ್ ಸೈನ್ಸ್ ಟೆಕ್ನಾಲಜಿ ಅಂತ ಮಿಸ್ ಆಗಿ, ಅಂದರೆ ಯಾಕಂದ್ರೆ ಈಗ ನೋಡಿ ಕೋರ್ಸ್, ಈಗ ಒಂದು ಕಂಪ್ಯೂಟರ್ ಆಪ್ರೇಟರ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ ಅಂತ ತಿಳ್ಕೊಳ್ಳೋಣ, ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೋರು. ಸೊ ಅವ್ರಿಗೆ ಗೊತ್ತಾಗೋದಿಲ್ಲ ಯಾವ ಕೋರ್ಸ್ ಏನಿಲ್ಲ ಅಂತೇಳಿ ಕನ್ಫ್ಯೂಷನ್ ನನಗನ್ನಿಸ್ತಾ ಇದೆ. ಕಾಲೇಜುಗಳನ್ನು ಕರೆಕ್ಟ್ ತೋರಿಸ್ತಾ ಇದೆ. ಇಲ್ಲಿ ನೋಡಿ ನಾನು ತೋರಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದನ್ನು ನನಗೆ ಒಬ್ಬ ವಿದ್ಯಾರ್ಥಿಗಳು ನಮ್ಮ ಸಬ್ಸ್ಕ್ರೈಬ್ ವಿದ್ಯಾರ್ಥಿಯು ಇನ್ಸ್ಟಾಗ್ರಾಮಿಗೆ ನನಗೆ ಇದನ್ನು ಶೇರ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ನಿಮಗೆ ಇಲ್ಲಿ ಏನಾಗಿದೆ ಅಂತಂದರೆ ಆಳ್ವಾ ಕಾಲೇಜ್ ಆಗಿತ್ತು, BVSS ಕಾಲೇಜ್ ಇರ್ಬೋದು, ಇವೆಲ್ಲಗಳು ಕಾಲೇಜ್ ಕರೆಕ್ಟ್ ಇದ್ದಾವೆ. ಏನು ಒಂದು ಕಾಲೇಜ್ ತೋರಿಸ್ತಾ ಇದೆ ಕರೆಕ್ಟ್ ಇದೆ, ಆದರೆ ಒಳಗಡೆ ಇರುವಂತಹ ಆಮೇಲೆ ಫೀಸು ಕೂಡ ಕರೆಕ್ಟ್ ಇದೆ. ಸೊ ಫೀಸು ಕೂಡ ನೋಡ್ತಾ ಇದ್ದೀರಿ ನೀವು, ಇಲ್ಲಿ 8,250 ರೂಪಾಯಿ ತೋರಿಸ್ತಾ ಇದೆ, ಅದು ಕೂಡ ಕರೆಕ್ಟ್ ಇದೆ. ಆಮೇಲೆ ಕಾಲೇಜು ಕೂಡ ಕರೆಕ್ಟ್ ಇದೆ, ಆದರೆ ಕೋರ್ಸ್ ಮಾತ್ರ ಇಲ್ಲಿ ತಪ್ಪನ್ನು ತೋರಿಸ್ತಾ ಇದೆ. ಓಕೆ, ಕೋರ್ಸ್ ಮಾತ್ರ ತಪ್ಪು ತೋರಿಸ್ತಾ ಇದೆ. ಇದು ಏನಂತಂದರೆ ಟೆಕ್ನಿಕಲ್ ಮಾಹಿತಿ ತಪ್ಪು ಅಂತ ಹೇಳ್ತೀವಿ. ಅಂದರೆ ಈಗ ಇಂಜಿನಿಯರ್ ಕೋರ್ಸದ್ದು ಒಂದು PT ಬರುವಲ್ಲಿ BPT ಬರುವಲ್ಲಿ PT ಅಂತ ಬಂದುಬಿಟ್ಟಿದೆ. ಅಂದರೆ ಅದು ಏನಾಗಿದೆ ಅಂತಂದರೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಈ ರೀತಿ ಪ್ರಾಬ್ಲಮ್ ಆಗಿದೆ. ಸೊ ಇದನ್ನೇನಪ್ಪ ಅಂದರೆ, ನೀವು ನಾಳೆಗೆ ಗೌರ್ಮೆಂಟ್ ಹಾಲಿಡೇ ಇದೆ, ಇನ್ ಕೇಸ್ ಆಫ್ ಕೆಇದವರು ಓಪನ್ ಇದ್ದರೆ ಒಳ್ಳೆಯದು. ನೀವು ತಪ್ಪದು ಏನು ಮಾಡ್ಬೇಕಂತಂದರೆ, ಇವಾಗ ನೀವು ಸೋಮವಾರ ದಿನ ಅಥವಾ ನಾಳೆಗೆ ಟ್ರೈ ಮಾಡಿರಿ. ಇಲ್ಲಾಂದರೆ ಬೆಂಗಳೂರು ಸಮೀಪದಲ್ಲಿರೋರು ಯಾರು ಇದ್ದರೆ ನಾಳೆಗೆ ಕೆಇಗೆ ಹೋಗಿ ಇದನ್ನು ನೀವು ತೋರಿಸ್ಬೇಕಾಗತ್ತಾ. ತೋರಿಸಿದ್ರೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ PT ಇದನ್ನು BPT ಮಾಡ್ತಾರೆ. ಆವಾಗ ಮಾತ್ರ ನೀವು ನಿಮ್ಗೆ ಕನ್ಫರ್ಮ್ ಆಗುತ್ತಾ. ಇಲ್ಲಪ್ಪ ಅಂತಂದರೆ ಈ PT ಒಳಗಡೆ ನಿಮಗೇನಾಗುತ್ತೆ ಅಂದರೆ, ಇದು ಕಾಲೇಜ್ ಓಕೆ ಸೀಟ್ ಹಂಚಿಕೆ ಆಗುತ್ತೆ, PT ಒಳಗಡೆ ಆಗುತ್ತೆ, ಆದರೆ ಇದು ಕೆಇದವರು ಪ್ರಾಬ್ಲಮ್ ಇರೋದರಿಂದ ಅವ್ರಿಗೆ ಒಂದು ಸಲ ಇದನ್ನು ಮನವರಿಕೆ ಮಾಡಿಕೊಟ್ರೆ ಇದನ್ನು ಬದಲಾವಣೆ ಮಾಡಿ ನಿಮಗೆ BPTಯಲ್ಲಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಕೋರ್ಸ್ ಮಾತ್ರ ಚೇಂಜ್ ಆಗಬೇಕು, ಕಾಲೇಜು ಮತ್ತು ಫೀಸು ಎಲ್ಲ ಕರೆಕ್ಟ್ ಇದೆ. ಓಕೆನಾ. ಇದನ್ನು ನಾಳೆಗೆ ಯಾರಾದರೂ ಬೆಂಗಳೂರು ಸಮೀಪದಲ್ಲಿದ್ದವರು ಯಾರಾದರೂ ವಿದ್ಯಾರ್ಥಿಗಳಿದ್ದರೆ, ಸೊ ದಯಮಾಡಿ ಎಲ್ಲ ವಿದ್ಯಾರ್ಥಿ ಹೆಲ್ಪ್ ಆಗುತ್ತೆ. ನಮ್ಮ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳು ತುಂಬ ಹೆಲ್ಪ್ ಆಗುತ್ತೆ. ನೀವು KE ಆಫೀಸ್ಗೆ ಹೋಗಿ ಇದನ್ನು ಮನವರಿಕೆ ಮಾಡಿಕೊಡಿ. ಜೊತೆಗೆ ನಾಳೆಗೆ ಎಲ್ಲರೂ ಕೂಡ ನೀವು ಕಾಲ್ ಮಾಡಿ, BPT ವಿದ್ಯಾರ್ಥಿಗಳು ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಅವರು ಅದನ್ನು ಟೆಕ್ನಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಮಧ್ಯಾಹ್ನ ತನಕ ಫ್ರೀ ಮಾಡಿಕೊಡ್ತಾರೆ.